ಅಡುಗೆ ಮತ್ತು ಆರೋಗ್ಯ ಸಲಹೆಗಳು. ವಡೆ ಹಿಟ್ಟಿಗೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಮತ್ತು ಸ್ವಲ್ಪ ಮೊಸರು ಸೇರಿಸಿದರೆ ಉಬ್ಬಿದ ಮತ್ತು ರುಚಿಕರ ವಡೆಗಳನ್ನು ತಯಾರಿಸಬಹುದು. ಆಲೂಗೆಡ್ಡೆಯನ್ನು ಬೇಯಲು ಹಾಕುವಾಗ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಇದರಿಂದ ಸಿಪ್ಪೆ ಸುಲಿಯುವುದು ಸುಲಭವಾಗುವುದು. ಬೋಂಡಾ, ಬಜ್ಜಿ, ಪಕೋಡ ಮುಂತಾದವುಗಳನ್ನು ಮಾಡುವಾಗ ಕಡಲೆ ಹಿಟ್ಟಿಗೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಹಾಕುವುದರಿಂದ ಅವುಗಳು ಗರಿಗರಿಯಾಗಿ ತಯಾರು ಆಗುತ್ತವೆ. ತೆಂಗಿನಕಾಯಿಯನ್ನು ಚಿಪ್ಪಿನಿಂದ ಸುಲಭವಾಗಿ ಬೇರ್ಪಡಿಸಲು ಅದನ್ನು ಗ್ಯಾಸ್ ಒಲೆಯ ಮೇಲೆ ತೆಂಗಿನ ಚಿಪ್ಪಿನ ಕಂಠಕ್ಕೆ ಉರಿ ತಾಗುವಂತೆ ಇಟ್ಟು 2-3 ನಿಮಿಷಗಳು ಕಡಿಮೆ ಉರಿಯಲ್ಲಿ ಸುಡಿ. ತೆಂಗಿನಕಾಯಿ ಚಿಪ್ಪಿನಿಂದ ಸುಲಭವಾಗಿ ಬೇರೆಯಾಗುತ್ತದೆ. ಖಾರ ವಿಪರೀತ ಎನಿಸಿದ ಅಡುಗೆಗೆ ಟೊಮೊಟೊ ರಸ ಹಾಕಿದರೆ ಹದಕ್ಕೆ ಬರುತ್ತದೆ. ಸಾಂಬಾರ್ ಅಥವಾ ಗೊಜ್ಜಿನಲ್ಲಿ ಉಪ್ಪು ಹೆಚ್ಚಾಗಿದ್ದರೆ ಅದಕ್ಕೆ ಕೆಲವು ಆಲೂಗಡ್ಡೆ ತುಂಡುಗಳನ್ನು ಕತ್ತರಿಸಿ ಹಾಕಿ ಕುದಿಸಿ. ಹೆಚ್ಚಾದ ಉಪ್ಪನ್ನು ಆಲೂಗಡ್ಡೆಯ ತುಂಡುಗಳು ಹೀರಿಕೊಳ್ಳುತ್ತವೆ. ಗೊಜ್ಜಿನಲ್ಲಿ ಖಾರ ಹೆಚ್ಚಾದರೆ ಅದಕ್ಕೆ ಸ್ವಲ್ಪ ಮೊಸರು ಅಥವಾ ಹಾಲನ್ನು ಹಾಕಿ. ತರಕಾರಿಗಳನ್ನು ಕತ್ತರಿಸಲು ಬಳಸುವ ಹಲಗೆ ಒಂದೆಡೆ ನಿಲ್ಲದೆ ಕದಲುತ್ತಿದ್ದರೆ ತರಕಾರಿಗಳನ್ನು ಕತ್ತರಿಸುವುದು ಕಷ್ಟವಾಗುತ್ತದೆ. ಆ ಹಲಗೆ ಎರಡೂ ಬದಿಯಲ್ಲಿ ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕಿ ಹಲಗೆ ಕದಲದೆ ಒಂದೇ ಕಡೆ ಸ್ಥಿರವಾಗಿರುತ್ತದೆ. ಕುಕೀಸ್ ಮಾಡುವಾಗ ಹಿಟ್ಟಿಗೆ 2 ಚಮಚ ಹಾಲನ್ನು ಹಾಕಿ ಕಲಸಿದರೆ ಕುಕೀಸ್ ಹೆಚ್ಚು ಗರಿಗರಿಯಾಗಿರುತ್ತದೆ. ಸೊಪ್ಪಿನ ಪಲ್ಯ, ಗೊಜ್ಜು ಅಥವಾ ಸಾಂಬಾರ್ ಮಾಡುವ ಸಮಯದಲ್ಲಿ ಹಸಿರು ಸೊಪ್ಪನ್ನು ಬೇಯಿಸುವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕುವುದರಿಂದ ಅದರ ಬಣ್ಣ ಹಸಿರಾಗಿ ಇರುತ್ತದೆ. ಯಾವುದೇ ತರಕಾರಿಯನ್ನು ಬೇಯಿಸುವಾಗ ಈ ವಿಧಾನವನ್ನು ಅನುಸರಿಸುವುದರಿಂದ ಅವುಗಳ ಬಣ್ಣ ಬೆಂದ ನಂತರವೂ ಮಂಕಾಗದೆ ಹಾಗೆಯೇ ಉಳಿಯುತ್ತದೆ. ಹೂಕೋಸನ್ನು ಒಂದು ಬಟ್ಟಲ ನೀರಿಗೆ ಹಾಕಿ ಅದಕ್ಕೆ 1 ಚಮಚ ಉಪ್ಪು ಹಾಗೂ 1 ಚಮಚ ವಿನಿಗರ್ ಹಾಕಿ 10 ನಿಮಿಷಗಳವರೆಗೆ ಹಾಗೆ ಇಡಿ. ನಂತರ ಬಿಸಿ ನೀರಿನಿಂದ ತೊಳೆಯಿರಿ. ಇದರಿಂದ ಹೂಕೋಸು ಚೆನ್ನಾಗಿ ಶುದ್ಧವಾಗುತ್ತದೆ. ಮಿಕ್ಸಿಯ ಜಾರ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ 1-2 ನಿಮಿಷಗಳ ಕಾಲ ಓಡಿಸುವುದರಿಂದ ಮುಂಡಾಗಿರುವ ಜಾರ್ನ ಬ್ಲೇಡ್ಗಳು ಹರಿತವಾಗುತ್ತದೆ. ಉಪ್ಪಿನ ಜೊತೆ ಸ್ವಲ್ಪ ಅಕ್ಕಿಯನ್ನು ಹಾಕುವುದರಿಂದ ಉಪ್ಪು ಗಂಟಾಗದೆ ಸದಾ ಉದುರಾಗಿ ಇರುತ್ತದೆ, ಏಕೆಂದರೆ ಅಕ್ಕಿಯು ತೇವಾಂಶವನ್ನೆಲ್ಲ ಹೀರಿಕೊಳ್ಳುತ್ತದೆ. ಮೆಂತ್ಯದ ಸೊಪ್ಪನ್ನು ಒಂದು ಬಟ್ಟಲು ನೀರಿಗೆ ಹಾಕಿ ಅದಕ್ಕೆ 1 ಚಮಚ ಉಪ್ಪನ್ನು ಹಾಕಿ 15 ನಿಮಿಷ ಬಿಟ್ಟು ನಂತರ 4-5 ಬಾರಿ ನೀರಿನಿಂದ ತೊಳೆಯುವುದರಿಂದ ಅದರ ಕಹಿ ಸ್ವಲ್ಪ ಕಡಿಮೆಯಾಗುತ್ತದೆ. ಸೆರಾಮಿಕ್ ಕಪ್ಪನ್ನು ಅಥವಾ ಪ್ಲೇಟನ್ನು ಬೋರಲಾಗಿ ಇಟ್ಟು ಸರಿಯಾದ ಭಾಗದಲ್ಲಿ ಮುಂಡಾಗಿರುವ ಚಾಕನ್ನು 2 ನಿಮಿಷಗಳ ಕಾಲ ಉಜ್ಜುವುದರಿಂದ ಚಾಕು ಹರಿತವಾಗುತ್ತದೆ. ಫ್ಲಾಸ್ಕ್ಗೆ ಬಿಸಿಯಾಗಿರುವ ಪದಾರ್ಥಗಳನ್ನು ಹಾಕುವ ಮುನ್ನ ಸ್ವಲ್ಪ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಕಿ ಸುರಿಯಿರಿ. ಇದರಿಂದ ಫ್ಲಾಸ್ಕ್ನಲ್ಲಿರುವ ಪದಾರ್ಥವು ಹೆಚ್ಚು ಹೊತ್ತು ಬಿಸಿಯಾಗಿರುತ್ತದೆ. ಒಂದು ವೇಳೆ ಫ್ಲಾಸ್ಕ್ನಲ್ಲಿ ತಣ್ಣಗಿನ ಪದಾರ್ಥಗಳನ್ನು ಹಾಕಬೇಕಿದ್ದಲ್ಲಿ ಐಸ್ ವಾಟರ್ ಹಾಕಿ ಕಲಕಿ ನಂತರ ತಣ್ಣಗಿನ ಪದಾರ್ಥಗಳನ್ನು ಹಾಕಿ. ಏಲಕ್ಕಿಯ ಸಿಪ್ಪೆಯನ್ನು ಬಿಸಾಡುವ ಬದಲು ಅದನ್ನು ಸಕ್ಕರೆಯ ಡಬ್ಬದಲ್ಲಿ ಹಾಕಿಟ್ಟರೆ ಸಕ್ಕರೆಯು ಸುವಾಸನೆಯಿಂದ ಕೂಡಿರುತ್ತದೆ. ಬೆಂಡೆಕಾಯಿಯನ್ನು ಹುರಿಯುವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ 1 ಚಮಚ ಮೊಸರನ್ನು ಹಾಕಿ ಹುರಿಯುವುದರಿಂದ ಅದು ಅಂಟಂಟಿಲ್ಲದೆ ಗರಿಗರಿಯಾಗುತ್ತದೆ. ಹಾಗಲಕಾಯಿಯ ಬೀಜದ ಭಾಗವನ್ನು ಸಂಪೂರ್ಣವಾಗಿ ತೆಗೆದು ಬಿಲ್ಲೆಗಳಂತೆ ಕತ್ತರಿಸಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕಿ ನಂತರ ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ 5-6 ಗಂಟೆಗಳು ಹಾಗೆ ಬಿಡಿ. ನಂತರ ಆ ನೀರನ್ನು ಹೊರಚೆಲ್ಲಿ ಹಾಗಲಕಾಯಿಯನ್ನು ಉಪಯೋಗಿಸಬಹುದು. ಇದರಿಂದ ಹಾಗಲಕಾಯಿಯ ಕಹಿ ಬಹಳಷ್ಟು ಕಡಿಮೆಯಾಗುತ್ತದೆ. ಪೂರಿಯನ್ನು ಮಾಡುವಾಗ ಪೂರಿಗಳನ್ನು ಒಟ್ಟಿಗೆ ಹೊಸೆದುಕೊಂಡು 10 ನಿಮಿಷಗಳವರೆಗೆ ಫ್ರಿಡ್ಜ್ನಲ್ಲಿಟ್ಟು ನಂತರ ಎಣ್ಣೆಯಲ್ಲಿ ಕರಿಯಿರಿ. ಸ್ವಲ್ಪವೂ ಎಣ್ಣೆಯನ್ನು ಕುಡಿಯುವುದಿಲ್ಲ. ಬೇಳೆಯನ್ನು ಬೇಯಲು ಹಾಕುವ ಮುನ್ನ ಸ್ವಲ್ಪ ಹುರಿದುಕೊಂಡರೆ ಅದು ಹೆಚ್ಚು ರುಚಿಯಾಗಿರುತ್ತದೆ. ಯಾವುದೇ ಪಲ್ಯಕ್ಕೆ ಉಪ್ಪು ಹೆಚ್ಚಾದರೆ ಅದಕ್ಕೆ 1 ಚಮಚ ಕಡಲೆ ಹಿಟ್ಟನ್ನು ಹಾಕಿ ಹುರಿಯಿರಿ. ಕಡಲೆ ಹಿಟ್ಟು ಹೆಚ್ಚಾದ ಉಪ್ಪನ್ನು ಹೀರಿಕೊಳ್ಳುತ್ತದೆ. ಯಾವುದೇ ಪಲ್ಯಕ್ಕೆ ಅರಿಶಿಣ ಹೆಚ್ಚಾದರೆ ಅರಿಶಿಣದ ಗಂಧ ಹೆಚ್ಚಾಗಿ ಬರುತ್ತಿದ್ದರೆ ಅದಕ್ಕೆ 1 ಚಮಚ ಮೊಸರನ್ನು ಬೆರೆಸಿ. ಟೊಮೊಟೊ ಹಸಿರಾಗಿದ್ದರೆ ಅದನ್ನು ಗೋಧಿ ಹಿಟ್ಟಿನಲ್ಲಿ 5-6 ಗಂಟೆಗಳ ಕಾಲ ಹುದುಗಿಸಿ ಇಡೀ ಹಸಿರು ಟೊಮೊಟೊ ಕೆಂಪಾಗಿರುತ್ತದೆ. ಚಿತ್ರಾನ್ನ ಮಾಡುವಾಗ ಯಾವಾಗಲೂ ಅರಿಶಿಣವನ್ನು ಈರುಳ್ಳಿಗೆ ಮುನ್ನ ಎಣ್ಣೆಗೆ ಹಾಕಿ. ಈರುಳ್ಳಿ ಹಾಕಿದ ನಂತರ ಅರಿಶಿಣ ಹಾಕಿದರೆ ಚಿತ್ರಾನ್ನ ಅಷ್ಟು ರುಚಿಕರವಾಗಿ ಆಗುವುದಿಲ್ಲ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಫ್ ಇಸ್ ಬ್ಯೂಟಿಫುಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.